ಹೆಲೋ ಫ್ರೆಂಡ್ಸ್, ಕ್ಯೂಕಾಲ್ ಕ್ಲಾಸಸ್ಗೆ ನಿಮಗೆ ಸ್ವಾಗತ. ನಾನು ಅಶ್ವಿನಿ. ಲಾಸ್ಟ್ ವಿಡಿಯೋಲಿ ನಾವು ಕ್ಲಾಸ್ 6 ಜಾಗ್ರಫಿ ಸ್ಟಾರ್ಟ್ ಮಾಡಿದ್ವಿ ಬೇಸ್ಡ್ ಆನ್ NCERT ಸಿಲೆಬಸ್ಸು. ದಿ ಅರ್ತ್ ಆರ್ ಹ್ಯಾಬಿಟ್ಯಾಟ್ ಚಾಪ್ಟರ್ 1 ನೋಡಿದ್ವಿ, ದಟ್ ಈಸ್ ಅರ್ತ್ ಇನ್ ದಿ ಸೋಲಾರ್ ಸಿಸ್ಟಮ್. ಅದರಲ್ಲಿ ಏನೇನು ಕಲ್ತಿದ್ವಿ? ಪ್ಲ್ಯಾನೆಟ್ಸ್ ಬಗ್ಗೆ ಕಲ್ತಿದ್ವಿ, ಸ್ಟಾರ್ ಅಂದರೆ ಏನು ಅಂತ ಕಲ್ತಿದ್ವಿ, ಸೋಲಾರ್ ಸಿಸ್ಟಮ್ ಬಗ್ಗೆ ಕಲ್ತಿದ್ವಿ, ಮತ್ತು ಯೂನಿವರ್ಸ್, ಗ್ಯಾಲಕ್ಸಿ ಇದೆಲ್ಲ ಕಲ್ತಿದ್ವಿ ಅಲ್ಲ. ಈ ಚಾಪ್ಟರಲ್ಲಿ ನಾವು ಇನ್ ಪರ್ಟಿಕ್ಯುಲರ್ ಅರ್ತ್ ಬಗ್ಗೆ ಕಲಿತೀವಿ. ನಮ್ಮ ಭೂಮಿ ಹೇಗಿದೆ, ನಮ್ಮ ಭೂಮಿ ಮೇಲೆ ಏನೇನು ನೋಡ್ಬೋದು, ಇದೆಲ್ಲ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇವತ್ತಿನ ಚಾಪ್ಟರು ಸೆಕೆಂಡ್ ಚಾಪ್ಟರು ಗ್ಲೋಬ್ಸ್, ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಜಿಟ್ಯೂಡ್ಸ್. ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡ್ತೀನಿ. ಏದ್ರ ಬಗ್ಗೆ ಅಂದರೆ, ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ, ಅರ್ತು ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಸ್ಫಿಯರ್. ಅಂದರೆ ಅರ್ತು ಜಿಯಾಯ್ಡ್ ಶೇಪಲ್ಲಿರುತ್ತೆ. ಅಂದರೆ ಹೇಗೆ ಅಂದರೆ, ಇಟ್ ಇಸ್ ಸ್ಲೈಟ್ಲಿ ಫ್ಲ್ಯಾಟೆಂಡ್ ಅಟ್ ದ ಪೋಲ್ಸ್, ಮತ್ತು ಸೆಂಟರಲ್ಲಿ ಬಲ್ಜ್ ಆಗಿರುತ್ತೆ. ಪೋಲ್ಸ್ ಹತ್ರ ಏನಾಗಿರುತ್ತೆ, ಸ್ಲೈಟಾಗಿ ಫ್ಲ್ಯಾಟ್ ಆಗಿರುತ್ತೆ, ಮತ್ತು ಪೋಲ್ಸ್ ಹತ್ರ ಬಲ್ಜ್ ಆಗಿರುತ್ತೆ. ನೋಡಿ ಈ ಥರ. ಇದು ನೋಡ್ತಾ ಹೋಗ್ಬೋದು, ಸ್ಲೈಟ್ಲಿ ಫ್ಲ್ಯಾಟ್ ಇರುತ್ತೆ, ಮತ್ತು ಪೋಲ್ಸ್ ಹತ್ರ ಬಲ್ಜ್ ಆಗಿರುತ್ತೆ. ಇದನ್ನು ನಾವು ನಾರ್ತ್ ಪೋಲ್ ಅಂತ ಕರಿತೀವಿ, ಇದನ್ನು ಸೌತ್ ಪೋಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದೇನಾಗಿದೆ, ಪೋಲ್ಸ್ ಹತ್ರ ಫ್ಲ್ಯಾಟ್ ಆಗಿರುತ್ತೆ, ಮತ್ತು ಮಿಡಲಲ್ಲಿ ಬಲ್ಜ್ ಆಗಿರುತ್ತೆ. ಇದನ್ನು ನಾವು ಜಿಯಾಯ್ಡ್ ಅಂತ ಕರಿತೀವಿ. ಅರ್ಥ ಆಯ್ತು ಅಲ್ಲ? ಅರ್ತ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಪಿಯರ್. ಇಟ್ ಈಸ್ ಫ್ಲ್ಯಾಟೆಂಡ್ ಅಟ್ ದಿ ಪೋಲ್ಸ್ ಆ್ಯಂಡ್ ಇಟ್ ಈಸ್ ಬಲ್ಜಿಂಗ್ ಇನ್ ದಿ ಮಿಡಲ್. ಅರ್ಥ ಆಯ್ತು ಅಲ್ಲ? ಸೊ ನಾವೀಗ ಇದನ್ನು ಬೇಸಿಸ್ ಆಗಿ ಇಟ್ಕೊಂಡು ಮುಂದೆ ಕ್ಲಾಸಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ನಾನು ನಿಮಗೆ ಆಕ್ಸಿಸ್ ಅಂದರೆ ಏನು, ಮತ್ತು ಪೋಲ್ಸ್ ಯಾಕೆ ಬಂತು, ಮತ್ತು ಈಗ ಗ್ಲೋಬ್ ಅಂದರೆ ಏನು, ಲ್ಯಾಟಿಟ್ಯೂಡ್ಸ್, ಲಾಂಜಿಟ್ಯೂಡ್ಸ್, ಇದೆಲ್ಲ ನೋಡ್ತಾ ಹೋಗ್ತೀವಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇದು ನಮ್ಮ ಭೂಮಿ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೊಂದು ತೋರಿಸ್ತೀನಿ ಇವತ್ತು. ಜಸ್ಟ್ ಇಮ್ಯಾಜಿನ್, ನಾನು ಇವತ್ತೊಂದು ಅನಿಯನ್ ತೊಗೊಂಡು ಬಂದಿದ್ದೀನಿ. ಅನಿಯನ್ನ ನಾವು ಅರ್ತ್ಗೆ ಹೋಲಿಕೆ ಮಾಡ್ಕೋಬೋದು. ಅಂದರೆ ಇದನ್ನು ಒಂದು ಎಕ್ಸಾಂಪಲ್ ಥರ ತೊಗೋತಾ ಇದ್ದೀನಿ. ನೋಡ್ಬೋದು ನೀವು ಅನಿಯನ್ನ ಹೇಗಿದೆ ಅಂತ. ಇಲ್ಲಿ ಫ್ಲ್ಯಾಟ್ ಇದೆ ಕೆಳಗಡೆ ಇದನ್ನು ಪೋಲ್ಸ್ ಅಂತ ಇದನ್ನು ಅರ್ತ್ ಅಂತ ಕನ್ಸಿಡರ್ ಮಾಡೋಣ. ಮೇಲೆ ಮತ್ತು ಕೆಳಗೆ ಪೋಲ್ಸ್ ಅಂತ ಕನ್ಸಿಡರ್ ಮಾಡೋಣ. ನೋಡಿ, ಸ್ಲೈಟಾಗಿ ಫ್ಲ್ಯಾಟೆಂಡ್ ಆಗಿದೆ, ಮತ್ತು ಮಧ್ಯ ಬಲ್ಜ್ಡ್ ಆಗಿದೆ, ಅಂದರೆ ಗುಂಡಾಕಾರದಲ್ಲಿದೆ. ಸೊ ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ, ಇದನ್ನು ನಮ್ಮ ಅರ್ತ್ ಅಂತ ಕನ್ಸಿಡರ್ ಮಾಡ್ತೀವಿ. ನನ್ನ ಕೈಯಲ್ಲಿ ಒಂದು ನೀಡಲ್ ಇದೆ. ಈ ನೀಡಲ್ನ ನಾವು ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಈ ಆಕ್ಸಿಸ್ ಅಂತ ಏನಿದೆ ಅಲ್ವಾ, ಅದು ಅರ್ತ್ದು ಮಿಡಲಿಂದ ಪಾಸಾಗಿ ಈ ಥರ ಬರ್ತಾ ಇದೆ. ಈ ಥರ ಬಂದಾಗ ಏನಾಗುತ್ತೆ ಅಂದರೆ, ಮೇಲೆ ಕೆಳಗಡೆ ನೀವು ನೋಡ್ಬೋದು ನೀಡಲ್ನ. ಇದನ್ನು ನಾರ್ತ್ ಪೋಲ್ ಅಂತ ಕರಿತೀವಿ, ಇದನ್ನು ಸೌತ್ ಪೋಲ್ ಅಂತ ಕರಿತೀವಿ. ಅರ್ಥ ಆಯಿತು ಅಲ್ಲ? ಸೊ ಇದು ಅರ್ತ್ ಅಂತ ಕನ್ಸಿಡರ್ ಮಾಡೋಣ. ಇದನ್ನು ಆಕ್ಸಿಸ್ ಅಂತ ಕನ್ಸಿಡರ್ ಮಾಡೋಣ. ಮತ್ತು ನಾರ್ತ್ ಪೋಲ್, ಸೌತ್ ಪೋಲ್. ಇದಕ್ಕಿಂತ ಮುಂಚೆ ನಾನು ಹೇಳಬೇಕು, ಇದು ಜಸ್ಟ್ ಒಂದು ಇಮ್ಯಾಜಿನೇಷನ್ ನಮ್ಮದು. ಅರ್ತ್ ಮುಖಾಂತರ ಈಗ ರಿಯಲ್ ಆಗಿ ನಾವು ಹೋಗಿ ನೋಡಿದ್ರೆ ನಮಗೆ ಈ ಥರ ಆಕ್ಸಿಸ್ ಏನೂ ಕಾಣಿಸಲ್ಲ. ಇದು ನಾವು ಸುಮ್ಮನೆ ನಮ್ಮ ಸಿಂಪ್ಲಿಫಿಕೇಷನ್ಸ್ ಜಾಗ್ರಫರ್ಸ್ ಮಾಡ್ಕೊಂಡಿರೋದು. ಸೊ ಇದನ್ನು ಇಮ್ಯಾಜಿನರಿ ಲೈನ್ ಅಂತ ಕನ್ಸಿಡರ್ ಮಾಡ್ಕೋತೀವಿ, ಮತ್ತು ಇದನ್ನು ಆಕ್ಸಿಸ್ ಅಂತ ಕರಿತೀವಿ, ಬಿಕಾಸ್ ಇದು ಎಕ್ಸಾಕ್ಟ್ ಮಿಡಲಿಂದ ಪಾಸ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ನಮ್ಮದು ಭೂಮಿ ಈ ಥರ ಸ್ಟ್ರೇಟಾಗಿ ಅದರ ಆಕ್ಸಿಸ್ ಮೇಲೆ ನಿಂತಿರಲ್ಲ. ಇದು ಸ್ವಲ್ಪ ಈ ಥರ ಟಿಲ್ಟ್ ಆಗಿರುತ್ತೆ. ನೋಡ್ಬೋದಲ್ಲ ನೀವು ಆ್ಯಂಗಲು, ಈ ಥರ ಸ್ಲ್ಯಾಂಟಾಗಿ ಸ್ವಲ್ಪ ಟಿಲ್ಟೆಡ್ ಆಗಿರುತ್ತೆ ಭೂಮಿ ನಮ್ಮದು. ಅರ್ಥ ಆಯ್ತಲ್ಲ? ಇದು ಯಾಕೆ ಈ ಥರ ಟಿಲ್ಟ್ ಆಗಿದೆ, ಇದೆಲ್ಲ ತಿಳ್ಕೊತಾ ಹೋಗೋಣ. ಸೊ ಇದು ನಿಮಗೆ ಒಂದು ಎಕ್ಸಾಂಪಲ್ ಥರ ಕೊಡ್ತಾ ಇದ್ದೀನಿ. ಅರ್ಥ ಆಯಿತು ಅಲ್ವಾ? ಸೊ
ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಫಸ್ಟ್ ಟಾಪಿಕ್ ನಾವು ಗ್ಲೋಬ್ಸ್ ಅಂದರೆ ಏನು ಅಂತ ಹೇಳ್ತೀನಿ ನಿಮಗೆ. ಗ್ಲೋಬ್ ಅಂದರೆ ಏನು? ಗ್ಲೋಬ್ನ ನಾವು ಇಟ್ ಈಸ್ ಅ ಮಿನಿಯೇಚರ್ ವರ್ಷನ್ ಆಫ್ ದಿ ಅರ್ತ್. ಅಂದರೆ ನಮ್ಮದು ಭೂಮಿ ಎಷ್ಟು ದೊಡ್ಡದಿದೆ ಅಲ್ವಾ, ಆ ಭೂಮಿನ ಚಿಕ್ಕ ಆಕಾರಕ್ಕೆ ತಂದಿರೋದನ್ನು ನಾವು ಗ್ಲೋಬ್ ಅಂತ ಕರಿತೀವಿ. ಗ್ಲೋಬ್ ಈ ಥರ ಇರುತ್ತೆ, ಇದನ್ನು ನಾವು ಗ್ಲೋಬ್ ಅಂತ ಕರಿತೀವಿ. ಈ ಗ್ಲೋಬಲ್ಲಿ ದೊಡ್ಡ ಗ್ಲೋಬ್ಸ್ ಇದೆ, ಅಂದರೆ ನಮ್ಮ ಮನೆ ಅಷ್ಟಪ್ಪನೂ ಗ್ಲೋಬ್ಸ್ ಇದೆ, ಮತ್ತು ಈ ಥರ ಪುಟ್ಟದು ಇನ್ನೂ ಪುಟ್ಟದು ಪಾಕೆಟ್ ಸೈಜ್, ನೀವು ಕೀ ಚೈನ್ಸ್ ಎಲ್ಲ ನೋಡಿರ್ತೀರಲ್ಲ, ಆ ಥರ ಅಷ್ಟು ಪುಟಾಣಿ ಗ್ಲೋಬ್ಸು ಇದೆ, ಆಯಿತಾ. ಇಟ್ ವೇರೀಸ್ ಇನ್ ಸೈಜ್ ಫ್ರಮ್ ಲಾರ್ಜ್ ಟು ಸ್ಮಾಲ್. ಇದನ್ನು ನಾವು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ತಾ ಹೋಗ್ಬೋದು, ಅದಕ್ಕೆ ನಾವು ಪಾಕೆಟ್ ಗ್ಲೋಬ್ಸ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಗ್ಲೋಬ್ ಇದೆ, ಅದನ್ನು ಏನು ಮಾಡ್ಬೋದು, ಇಟ್ಸ್ ಅ ಬಲೂನ್, ಆಯಿತಾ. ಆ ಬಲೂನ್ನ ನಾವು ಅದನ್ನ ಗಾಳಿ ತೆಗೆದು ಬೇಕಾದರೆ ಮಡಚಿಬಿಟ್ಟು ನಮ್ಮ ಪಾಕೆಟ್ಸಲ್ಲಿ ಇಟ್ಕೋಬೋದು. ಈ ಥರ ವೇರಿಯಸ್ ಟೈಪ್ಸ್ ಆಫ್ ಗ್ಲೋಬ್ಸ್ ಇದೆ, ಆಯಿತಾ. ಈ ಗ್ಲೋಬ್ದು ಯೂಸ್ ಏನು ಅಂತ ನಾನು ಹೇಳ್ತೀನಿ. ಈ ಗ್ಲೋಬ್ ಮೇಲೆ ನೀವು ನೋಡ್ಬೋದು ನೋಡಿ, ಫುಲ್ ಈ ಥರ ಕಾಂಟಿನೆಂಟ್ಸ್ ಎಲ್ಲ ನಮ್ಮ ಅರ್ತ್ದು ಏನಿದೆ ಅಲ್ಲ, ಎಕ್ಸಾಕ್ಟ್ ಅರ್ತ್ ಹಿಂಗೆ ಇರುತ್ತೆ, ಆಯಿತಾ. ಅದ್ರದ್ದು ಮಿನಿಯೇಚರ್ ಸೈಜ್, ಇದನ್ನು ನಾವು ಗ್ಲೋಬ್ಗೆ ರೂಪಾಂತರ ಮಾಡಿದ್ದೀವಿ. ನಮ್ಮ ಅಷ್ಟು ದೊಡ್ಡ ಅರ್ತ್ನ ನಾವು ನೋಡೋಕ್ಕಾಗಲ್ಲ ಅಲ್ವಾ, ಸೊ ಗ್ಲೋಬ್ ಮುಖಾಂತರ ನಾವು ಅರ್ತ್ನ ತಿಳ್ಕೊಬೋದು. ನೋಡಿ, ಗ್ಲೋಬಲ್ಲಿ ನಾನು ಹೇಳ್ತಾ ಹೋದರೆ ನೋಡಿ, ಇದು ಸ್ಟ್ರೇಟ್ ಇಟ್ಕೊಂಡಿದ್ದೀನಿ, ಬಟ್ ಈ ಆ್ಯಕ್ಸಿಸ್ ಇದನ್ನು ನಾರ್ತ್ ಪೋಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಇದನ್ನು ಸೌತ್ ಪೋಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನೀವು ನೋಡ್ಬೋದು, ಇದನ್ನು ನಾವು ಆ್ಯಕ್ಸಿಸ್ ಅಂತ ಕರಿತೀವಿ. ಈ ಮೇಲೆ ಮತ್ತು ಕೆಳಗಡೆ ನಿಮ್ಗೆ ಏನು ಕಾಣ್ತಿದೆ ಅಲ್ವಾ, ಕ್ಲಿಪ್ಸ್ ಥರ ಹೋಲ್ಡ್ ಆಗಿರೋದು, ಇದನ್ನು ನಾವು ಆ್ಯಕ್ಸಿಸ್ ಅಂತ ಕರಿತೀವಿ. ನೋಡಿ, ಇದು ಅರ್ತು ಟಿಲ್ಟ್ ಆಗಿದೆ, ಕಾಣಿಸ್ತಿದೆ ಅಲ್ವಾ ನಿಮಗೆ. ಮತ್ತು ಇದನ್ನು ಸುತ್ತಬೋದು, ಇದನ್ನು ಹೇಳ್ತೀನಿ ಅರ್ತ್ದು ರೊಟೇಷನ್ ಮತ್ತು ರೆವಲ್ಯೂಷನ್ ಬಂದಾಗ, ಅರ್ಥ ಆಯ್ತಲ್ಲ. ಇದನ್ನ ಗ್ಲೋಬ್. ಮುಂದೆ ನೋಡ್ತಾ ಹೋಗೋಣ. ನಾನು ಹೇಳಿದ್ದೆ ಅಲ್ಲ, ಗ್ಲೋಬು ಇಟ್ಸ್ ನಾಟ್ ಫಿಕ್ಸ್ಡ್ ಅಂದರೆ ನಾವು ಈ ಥರ ಮೂವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇಟ್ ಈಸ್ ನಾಟ್ ಫಿಕ್ಸ್ಡ್, ಹೆನ್ಸ್ ಇಟ್ ಕ್ಯಾನ್ ಬಿ ರೊಟೇಟೆಡ್. ಈ ಥರ ಮೂವ್ ಮಾಡ್ತಾ ಹೋಗ್ಬೋದು, ಆಯಿತಾ. ನಮ್ಮ ಅರ್ತು ಕೂಡ ಇದೇ ಥರ ಮೂವ್ ಆಗುತ್ತೆ. ಬಟ್ ದೆರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಏನು ಗೊತ್ತಾ, ನಮಗೆ ನಮ್ಮ ರಿಯಲ್ ಅರ್ತಲ್ಲಿ ನೋಡಿದಾಗ ಈ ಥರ ಆ್ಯಕ್ಸಿಸ್ ಅಂತ ಒಂದು ಪಾಯಿಂಟ್ ಇರೋದೇ ಇಲ್ಲ, ಆಯಿತಾ. ಇಟ್ಸ್ ಜಸ್ಟ್ ಎನ್ ಇಮ್ಯಾಜಿನರಿ ಲೈನ್. ನೋಡಿ, ಇಲ್ಲಿ ನಾನು ಬೋರ್ಡ್ ಮೇಲೆ ರೆಪ್ರೆಸೆಂಟೇಷನ್ ಮಾಡೋಕ್ಕೆ ಹೋದಾಗ ಇದು ಅರ್ತ್, ಮತ್ತು ಈ ಥರ ಒಂದು ಇಮ್ಯಾಜಿನರಿ ಲೈನ್ ಪಾಸ್ ಆಗ್ತಾ ಇದೆ ನಮ್ಮ ಅರ್ತ್ ಮಧ್ಯೆ, ಮತ್ತು ಇದನ್ನು ನಾವು ನಾರ್ತ್ ಪೋಲ್ ಅಂತ ಕರಿತೀವಿ, ಸೌತ್ ಪೋಲ್. ಈ 2 ಪಾಯಿಂಟ್ಸ್ ಎಲ್ಲಿ ಇಮ್ಯಾಜಿನರಿ ಲೈನ್ ಅರ್ತ್ ಒಳಗಡೆ ಹೋಗ್ತಾ ಇದೆಯಲ್ಲ, ಅದನ್ನ ನಾವು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ಕರಿತೀವಿ. ಅರ್ಥ ಆಯಿತು ಅಲ್ಲ. ಈಗ ನಾವು ಇದೆಲ್ಲ ಯಾಕೆ ಓದಬೇಕು ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇದನ್ನು ನಾವು ಆ್ಯಕ್ಸಿಸ್ ಅಂತ ಕರಿತೀವಿ. ಇವೆರಡು ಪಾಯಿಂಟ್ ಇದೆಯಲ್ಲ, ಇದು ಮತ್ತು ಇದು ಪೋಲ್ಸ್. ಇದು ನಾರ್ತ್ ಪೋಲ್ ಮತ್ತು ಇದು ಸೌತ್ ಪೋಲ್. ಆ್ಯಕ್ಸಿಸ್ ಅಂದರೆ ಏನು? ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ದಿ ಅರ್ತ್. ಪೋಲ್ಸ್ ಅಂದರೆ ಏನು? ಇಮ್ಯಾಜಿನರಿ ಲೈನ್ ಯಾವ ಪಾಯಿಂಟ್ ಇಂದ ಪಾಸ್ ಆಗ್ತಾ ಇದೆಯಲ್ಲ, ಆ ಪಾಯಿಂಟ್ಸ್ನ ನಾವು ಪೋಲ್ಸ್ ಅಂತ ಕರಿತೀವಿ. ಅರ್ಥ ಆಯಿತು ಅಲ್ವಾ. ನಾವೀಗ ನನಗೊಂದು ಹೇಳಿ, ಈಗ ನಮ್ಮ ಮನೆ ಅಡ್ರೆಸ್ ಎಲ್ಲ ಹೆಂಗೆ ಹೇಳ್ಬೋದು ನಾವು ಒಬ್ಬರಿಗೆ? ಈ ಅರ್ತ್, ಇಷ್ಟು ದೊಡ್ಡ ಅರ್ತ್ ಮೇಲೆ, ಭೂಮಿ ಮೇಲೆ ನಮ್ಮ ಅಡ್ರೆಸ್ ಹೆಂಗೆ ಕಂಡುಹಿಡಿಯೋದು? ಈ GPS ಇದೆಲ್ಲ, ಮತ್ತು ಓಲಾ, ಊಬರ್ ಅವರೆಲ್ಲ ಯಾವುದ್ರ ಆಧಾರನ ಇಟ್ಕೊಂಡು ನಮ್ಮ ಕರೆಕ್ಟಾಗಿ ನಮ್ಮ ಮನೆ ಹತ್ರ ಬರ್ತಾರಲ್ವ, ನಮ್ಮನ್ನ ಪಿಕಪ್ ಮತ್ತು ಡ್ರಾಪ್ ಮಾಡುವಾಗ, ಇದೆಲ್ಲ ಹೆಂಗೆ ಸಾಧ್ಯವಾಯಿತು ಅದನ್ನೆಲ್ಲ ನೋಡ್ತಾ ಹೋಗೋಣ. ಅರ್ಥ ಆಯ್ತು? ಇಷ್ಟು ದೊಡ್ಡ ಸ್ಪಿಯರ್ ನಮ್ಮ ಅರ್ತ್, ಅದ್ರ ಮೇಲೆ ನಾವು ಎಲ್ಲಿದ್ದೀವಿ, ಅದು ಯಾವ ಥರ ಲೊಕೇಟ್ ಮಾಡೋದು, ಇದಕ್ಕೆಲ್ಲ ಏನು ನಮಗೆ ಒಂದು ಆಧಾರ ಬೇಕು. ವಿ ನೀಡ್ ಸಮ್ ಪಾಯಿಂಟ್ ಆಫ್ ರೆಫರೆನ್ಸ್. ಆ ರೆಫರೆನ್ಸ್ನ ಇಟ್ಕೊಂಡು ನಾವು ನಮ್ಮ ಎಕ್ಸಾಕ್ಟ್ ಲೊಕೇಶನ್ನ
ತಿಳ್ಕೊತಾ ಹೋಗ್ಬೋದು. ಈ ಎಕ್ಸಾಕ್ಟ್ ಲೊಕೇಶನ್ ಕಂಡುಹಿಡಿಯೋಕ್ಕೆ ನಮಗೆ ಏನೇನು ಬೇಕು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವಾಗ ನಾವು ಇದನ್ನು ಒಂದು ಪಾಯಿಂಟ್ ಆಫ್ ರೆಫರೆನ್ಸ್ ಅಂತ ಇಟ್ಕೊಂಡಿದ್ದೀವಿ, ಇದನ್ನು ಆಕ್ಸಿಸ್ ಅಂತ ಕರಿತೀವಿ. ಇನ್ನೊಂದಿದೆ, ಗೊತ್ತಾಯ್ತಲ್ಲ, ಇದು ಆಕ್ಸಿಸ್. ಇನ್ನೊಂದು ಇಮ್ಯಾಜಿನರಿ ಲೈನ್ ಇದೆ. ನಮ್ಮ ಅರ್ತ್ನ ಎಕ್ಸಾಕ್ಟಾಗಿ 2 ಹಾಫ್ಸ್ ಆಗಿ ಡಿವೈಡ್ ಮಾಡೋದು, ಆಯಿತಾ? ಅದು ಇಟ್ಸ್ ಜಸ್ಟ್ ಪಾಸಿಂಗ್ ಥ್ರೂ ದಿ ಸೆಂಟರ್ ಆಫ್ ದಿ ಅರ್ತ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ಥರ ಒಂದು ಇಮ್ಯಾಜಿನರಿ ಲೈನ್ ಪಾಸ್ ಆಗ್ತಾ ಇದೆ, ವಿಚ್ ಡಿವೈಡ್ಸ್ ದಿ ಅರ್ತ್ ಇಂಟು 2 ಈಕ್ವಲ್ ಹಾಫ್ಸ್. ಅಂದರೆ 2 ಭಾಗವಾಗಿ ಡಿವೈಡ್ ಮಾಡ್ತಾ ಇದೆ, ಈಕ್ವಲ್ ಪಾರ್ಟ್ಸ್, ಆಯಿತಾ? ಈ ಥರ ಡಿವೈಡ್ ಮಾಡುತ್ತೆ. ಅದನ್ನು ನಾವು ಈಕ್ವೇಟರ್ ಅಂತ ಕರಿತೀವಿ, ಆಯಿತಾ? ಈಕ್ವೇಟರ್ ಇಸ್ ನಥಿಂಗ್ ಬಟ್ ಅನ್ ಇಮ್ಯಾಜಿನರಿ ಲೈನ್ ವಿಚ್ ಡಿವೈಡ್ಸ್ ದಿ ಅರ್ತ್ ಇಂಟು 2 ಈಕ್ವಲ್ ಹಾಫ್ಸ್. ಒನ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಅಂತ. ಅರ್ಥ ಆಯ್ತು ಅಲ್ಲ? ಇದನ್ನು ಆಕ್ಸಿಸ್ ಅಂತ ಕರಿತೀವಿ. ಇದೆಲ್ಲ ನಮ್ಮದು ಇಮ್ಯಾಜಿನೇಷನ್ ಅಷ್ಟೇ. ಇದು ರಿಯಲ್ ಅರ್ತ್ ಮೇಲೆ ಹೋದಾಗ ನಮಗೆ ಈ ಪಾಯಿಂಟ್ಸ್ ಎಲ್ಲ ಸಿಗಲ್ಲ ನೋಡೋಕ್ಕೆ. ಇಟ್ಸ್ ಜಸ್ಟ್ ಜಾಗ್ರಫರ್ಸ್ ಅವ್ರ ಅನುಕೂಲಕ್ಕೆ ತಕ್ಕಾಗಿ ಈ ಥರ ಇಮ್ಯಾಜಿನೇಷನ್ ಮಾಡಿಕೊಂಡು ನಮಗೆ ಸೊಲ್ಯೂಷನ್ ಕೊಟ್ಟಿದ್ದಾರೆ, ಈ ಪಾಯಿಂಟ್ಸ್ ಹೇಗೆ ಕಂಡುಹಿಡಿಯೋದು ಅಂತ ಎಲ್ಲ. ಅರ್ಥ ಆಯ್ತಾ? ಈಗ ಈಕ್ವೇಟರ್ ಏನು ಅಂತ ಗೊತ್ತಾಯಿತು ನಮಗೆ. ನೆಕ್ಸ್ಟ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ನಮಗೆ ಆಕ್ಸಿಸ್ ಅಂದರೆ ಏನು ಅಂತ ಗೊತ್ತಾಯಿತು, ಪೋಲ್ಸ್ ಅಂದರೆ ಏನಂತ ಗೊತ್ತಾಯಿತು, ಗ್ಲೋಬ್ ಅಂದರೆ ಏನಂತ ಗೊತ್ತಾಯಿತು, ಮತ್ತು ಈಕ್ವೇಟರ್ ಅಂದರೆ ಗೊತ್ತಾಯಿತು. ಇಲ್ಲಿ ನೋಡ್ತಾ ಹೋದ್ವಿ ಅಂದರೆ ಈಗ ನೋಡಿ, ಇದನ್ನು ನಾವು ಅರ್ತ್ ಅಂತ ತೆಕ್ಕೊಂಡಾಗ ಈ ಅನ್ಯನ್ನ ನಾವು ಎಕ್ಸಾಕ್ಟ್ ಮಿಡಲ್ಗೆ ಕಟ್ ಮಾಡ್ಕೋತೀವಿ. ಕಟ್ ಮಾಡ್ಕೊಂಡಾಗ ನಮಗೇನಾಗುತ್ತೆ, 2 ಈಕ್ವಲ್ ಹಾಫ್ಸ್ ಅಲ್ವಾ? ನೋಡಿ, ಇದು 1 ಹಾಫ್, ಇದು 1 ಹಾಫ್. ಅರ್ಥ ಆಯ್ತಲ್ಲ? ಇದು ಅರ್ತು, ಇದು ಅರ್ತು. ಅದನ್ನು ನಾವು 2 ಈಕ್ವಲ್ ಎಕ್ಸಾಕ್ಟಾಗಿ ಮಿಡಲಲ್ಲಿ ಒಂದು ಲೈನ್ ಪಾಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇಲ್ಲ, ಅಥವಾ ಇದನ್ನು ಸರ್ಕಲ್, ಆಯಿತಾ? ನೋಡಿ, 2 ಹಾಫ್ಸ್, ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್. ಅರ್ಥ ಆಯಿತು ಅಲ್ವಾ? ಆಗ ನಮಗೆ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಸಿಕ್ತು ಅಲ್ವಾ? ಇದು ಯಾವ ಪಾರ್ಟು ನಾರ್ತ್ ಸೈಡ್ ಇದೆಯಲ್ಲ, ನಾರ್ತ್ ಪೋಲ್ ಕಡೆ, ಅದನ್ನು ನಾವು ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಯಾವುದು ಕೆಳಗಡೆ ಸೌತ್ ಪೋಲ್ ಕಡೆ ಇದೆಯೋ ಅದನ್ನು ನಾವು ಸದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಸೊ ಅರ್ತ್ನ ಒಂದು ಇಮ್ಯಾಜಿನರಿ ಲೈನ್ 2 ಈಕ್ವಲ್ ಹಾಫ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ, ಅದನ್ನು ಈಕ್ವೇಟರ್ ಅಂತ ಕರಿತೀವಿ. ಮತ್ತು ಯಾವ ಪಾರ್ಟು ನಾರ್ತ್ ಪೋಲ್ ಸೈಡ್ ಇದೆಯೋ ಅದನ್ನು ನಾರ್ದರ್ನ್ ಹೆಮಿಸ್ಫಿಯರ್ ಅಂತ, ಈಕ್ವೇಟರ್ಗೆ ಮೇಲೆ ಇರೋದನ್ನು ನಾರ್ದರ್ನ್ ಹೆಮಿಸ್ಫಿಯರ್ ಕರಿತೀವಿ, ಈಕ್ವೇಟರ್ಗೆ ಕೆಳಗಡೆ ಇರೋದು ಅಂದರೆ ಸೌತ್ ಪೋಲ್ ಸೈಡ್ ಇರೋದನ್ನು ಸದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಅರ್ಥ ಆಯಿತು ಅಲ್ಲ ಇಲ್ಲಿ ತನಕ? ಸೊ ನಾವು ಈ ಈಕ್ವೇಟರ್ನ ತುಂಬ ಇಂಪಾರ್ಟೆಂಟಾಗಿ ಕನ್ಸಿಡರ್ ಮಾಡ್ತೀವಿ, ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ರೆಫರೆನ್ಸ್. ಅಂದರೆ ವೈ ಟು ಲೊಕೇಟ್ ಪ್ಲೇಸಸ್ ಆನ್ ದಿ ಅರ್ತ್. ಈ ಈಕ್ವೇಟರ್ ಮೂಲಕನೇ ನಾವು ಯಾವ ಜಾಗ ಎಕ್ಸಾಕ್ಟ್ ಲೊಕೇಶನ್ ಅರ್ತ್ ಮೇಲೆ ನಾವು ಎಲ್ಲಿದ್ದೀವಿ ಅಂತ ತಿಳ್ಕೊಬೋದು. ಅದಕ್ಕೆ ಇಂಪಾರ್ಟೆಂಟ್ ರೆಫರೆನ್ಸಾಗಿ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಈ ಅನ್ಯನ್ನ ತೋರಿಸ್ದೆ ಅಲ್ವಾ, ಇದು ಯಾವ ಥರ ಕಟ್ ಮಾಡಿದೆ ಈ ಇಮ್ಯಾಜಿನರಿ ಲೈನ್. ಸುಮ್ಮನೆ ಒಂದು ಲೈನ್ ಅಂದರೆ ಲೈನ್ ಥರ ಹೋದ್ರೂ ಫುಲ್ ಸರ್ಕಲಾಗಿ ಕಟ್ ಮಾಡಿದೆ ಅಲ್ವಾ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಇಮ್ಯಾಜಿನರಿ ಸರ್ಕ್ಯುಲರ್ ಲೈನ್. ಅಂದರೆ ಇದು ಸರ್ಕಲ್ ಥರ ತಾನೇ ಕನ್ಸಿಡರ್ ಮಾಡ್ತೀವಿ. ಈಗ ನೋಡಿ, ಈಗ ನಾನು 3D ರೆಫರೆನ್ಸ್ ತೋರ್ಸೋಕೆ ಹೋದರೆ ಇದು ಹೆಂಗೆ ಕಟ್ ಮಾಡ್ತಾ ಇದೆ, ಈ ಥರ ಹೋಗಿದೆ ಅಲ್ವಾ. ಹೆಂಗೆ ತೋರಿಸುತ್ತೆ ಅಂದರೆ ಮೇಲೆ ಒಂದು ಹಾಫ್ ಮತ್ತು
ಕೆಳಗಡೆ ಒಂದು ಹಾಫ್ ಈ ಥರ ಡಿವೈಡ್ ಮಾಡ್ತಾ ಇದೆ ನೋಡಿ. ಇದು ಸರ್ಕಲ್ ಅಲ್ವಾ, ಈಗ ನಾವು ಈ ಥರ ಕನ್ಸಿಡರ್ ಮಾಡಿದ್ರೆ ಇದನ್ನ ಜಾಯಿನ್ ಮಾಡ್ತು ಅಂದರೆ ಇದೇನಾಗ್ತಾಯಿದೆ, ಇದು ಸರ್ಕಲ್ ಅಲ್ವಾ, ಇಮ್ಯಾಜಿನರಿ ಸರ್ಕ್ಯುಲರ್ ಲೈನ್. ಅರ್ಥ ಆಯಿತು ಅಲ್ವಾ? ಈ ಥರ ನಮ್ಮದು ಅರ್ತ್ನ ಡಿವೈಡ್ ಮಾಡ್ತಾ ಇದೆ ಈಕ್ವೇಟರು. ಈ ಈಕ್ವೇಟರ್ ಥರನೇ ಇನ್ನೂ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ರೆಫರೆನ್ಸಸ್ ಇದೆ. ಅದೇನು ಅಂತ ನೋಡ್ತಾ ಹೋಗೋಣ. ಸರಿ, ಈಗ ನಾವು ಈಕ್ವೇಟರ್ ಥರನೇ ಇನ್ನೂ ಕೆಲವು ಲೈನ್ಸ್, ಇಂಪಾರ್ಟೆಂಟ್ ಲೈನ್ಸ್ನ ಕನ್ಸಿಡರ್ ಮಾಡೋಣ. ಈಗ ಇದು ಸ್ಲೈಸ್ ಆಯಿತು ಅಲ್ವಾ, 2 ಈಕ್ವಲ್ ಹಾಫ್ಸ್ ಮಾಡಿದ್ರೆ ಅದನ್ನ ಈಕ್ವೇಟರ್ ಅಂತ ಕರಿತೀವಿ. ಪುನಃ ಈ ಅನಿಯನ್ನ, ಈ ಮೇಲೆ ಪಾರ್ಟ್ನ ಈ ಥರ ಸ್ಲೈಸಸ್ ಮಾಡ್ತಾ ಹೋಗ್ಬೋದು ಅಲ್ವಾ, ಚಿಕ್ಕ ಚಿಕ್ಕ ಸ್ಲೈಸಸ್ ಆಗಿ. ನೋಡಿ, ಇನ್ನು ಫರ್ದರ್ನ ಇದು ಈ ನಾರ್ದರ್ನ್ ಹೆಮಿಸ್ಫಿಯರ್ನ ಫರ್ದರ್ ಡಿವೈಡ್ ಮಾಡ್ತಾ ಹೋಗ್ಬೋದು. ಈ ಥರ ಇತ್ತು ಆಯಿತಾ, ಇದು ಈಕ್ವಲ್ ಹಾಫ್ಸ್ ಆಯಿತು. ಪುನಃ ಅದನ್ನು ಸ್ಲೈಸ್ ಮಾಡ್ತೀವಿ. ಸೊ ಏನಾಯಿತು, ನಮಗೆ ಇನ್ನೊಂದು ಲೈನ್ ಸಿಕ್ತು. ಅದೇ ಥರ ಇದನ್ನು ಇದಿದೆ ಅಲ್ವಾ, ಈ ಅರ್ತ್ನ ನಾವು ಈ ಥರ ಚಿಕ್ಕ ಚಿಕ್ಕ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸ್ಲೈಸಸ್ ಥರ ಅರ್ತ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ನೋಡಿ, ತೋರಿಸ್ತೀನಿ. ನೋಡಿ, ನಮಗೀಗ ಎಷ್ಟೊಂದು ಸ್ಲೈಸಸ್ ಸಿಕ್ತು. 1 2 3 4 5 ಈ ಥರ ಚಿಕ್ಕ ಚಿಕ್ಕ ಸ್ಲೈಸಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ ಅರ್ತ್ನ. ಆಯಿತಾ? ನೋಡಿ, ಈ ಥರ ಕಾಣಿಸ್ತಿದೆ ಅಲ್ವಾ? ಈ ಥರ ಸ್ಲೈಸಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ ಅರ್ತ್ನ. ಅದನ್ನು ನಾವೇನು ಕರಿತೀವಿ ಅಂದರೆ, ಇದು ಪ್ಯಾರಲಲ್, ಇದು ಕೂಡ ಸರ್ಕಲ್ಸ್ ಆಗಿ ತಾನೇ ನಮ್ಗೆ ಕಟ್ ಆಗ್ತಾ ಇದೆ ಅರ್ತ್ನ. ನೋಡಿ, ಇದು ಸರ್ಕಲ್ ಆಗೇ ಕಟ್ ಮಾಡಿದೆ. ಇದು ಸರ್ಕ್ಯುಲರ್ ಲೈನ್ ಅರ್ತ್ನ ಕಟ್ ಮಾಡ್ತಾ ಇರೋದು. ಸೊ ಈ ಲೈನ್ಸ್ ನಾನು ನೋಡ್ತು ಅಂದರೆ, ಇದು ಈಕ್ವೇಟರ್ಗೆ ಏನಾಗಿದೆ, ಪ್ಯಾರಲಲ್ ಆಗಿ ರನ್ ಆಗ್ತಾ ಇದೆ. ನೋಡಿ, ಇದು ಈಕ್ವೇಟರ್ ಅಂದರೆ ಈ ಲೈನ್ಸ್ ಏನಾಗ್ತಾ ಇದೆ, ಇದು ಈಕ್ವೇಟರ್ಗೆ ಪ್ಯಾರಲಲ್ ಲೈನ್ಸ್ ಥರ ಅನಿಸ್ತಿಲ್ವಾ ನಿಮಗೆ? ನೋಡಿ, ಪ್ಯಾರಲಲ್ ಟ್ರ್ಯಾಕ್ಸ್ ಥರ. ಸೊ ಇದನ್ನು ನಾವೇನು ಕರಿತೀವಿ, ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಈ ಉದ್ದ ಹೋಗ್ತಾ ಇದೆಯಲ್ಲ, ಈಕ್ವೇಟರ್ಗೆ ಯಾವ ಲೈನ್ ಪ್ಯಾರಲಲ್ ಆಗಿ ಹೋಗ್ತಾ ಇದೆಯೋ ಅದನ್ನು ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಮತ್ತು ಅವು ಪ್ಯಾರಲಲ್ ಆಗಿ ಹೋಗ್ತಾ ಇದೆ, ಅದಕ್ಕೆ ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ನೋಡಿ, ಈ ಕಡೆ ಕೂಡ ಈಕ್ವೇಟರಿಂದ ನಾರ್ತ್ ಪೋಲ್ ತನಕ ಹೋಗ್ತಾ ಇದ್ದಾವೆ, ಮತ್ತು ಈ ಕಡೆ ಈಕ್ವೇಟರಿಂದ ಸೌತ್ ಪೋಲ್ ತನಕ ಹೋಗ್ತಾ ಇದ್ದಾವೆ. ಸೊ ಇವನ್ನ ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಇಮ್ಯಾಜಿನರಿ ಲೈನ್ಸ್ which are parallel to the equator are called parallels of latitudes. ಸೊ ನಾವು ಲ್ಯಾಟಿಟ್ಯೂಡ್ಸ್ ಅಂದರೆ ಏನಂತ ಹೇಳ್ಬೋದು, ಲ್ಯಾಟಿಟ್ಯೂಡ್ಸ್ ಆರ್ ನಥಿಂಗ್ ಬಟ್ ಪ್ಯಾರಲಲ್ ಲೈನ್ಸ್ ವಿಚ್ ಆರ್ ರನ್ನಿಂಗ್ ಪ್ಯಾರಲಲ್ ಟು ದಿ ಈಕ್ವೇಟರ್. ಮತ್ತು ಪುನಃ ಅವನು ಅರ್ತ್ನ ಕಟ್ ಮಾಡ್ತಾ ಇದ್ದಾವೆ ಅವನು. ಸೊ ಅವನ್ನ ನಾವು ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಅಂತ ಕರಿಬೋದು. ಅರ್ಥ ಆಯಿತು ಅಲ್ವಾ? ಇದರಲ್ಲಿ ನಾವು ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಇದ್ದಾವೆ, ಪಾಯಿಂಟ್ ಆಫ್ ರೆಫರೆನ್ಸಸ್. ಆಯಿತಾ? ಈ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಯಾವುದು ಅಂತ ನಾವು ತಿಳ್ಕೊತಾ ಹೋಗೋಣ. ಅದ್ರದ್ದು ಇಂಪಾರ್ಟೆನ್ಸ್ ಮತ್ತು ಅದೇ ಪ್ಯಾರಲಲ್ಸ್ನ ಯಾಕೆ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಇದನ್ನೆಲ್ಲ ತಿಳ್ಕೊತಾ ಹೋಗೋಣ. ನೋಡಿ, ಅರ್ಥ ಆಯಿತು ಅಲ್ಲ? ಈ ಪ್ಯಾರಲಲ್ಸ್ ಆಫ್ ಈ ಪ್ರತಿಯೊಂದು ವಿಷಯನೂ ಏನು, ಇದೆಲ್ಲ ಇಮ್ಯಾಜಿನೇಷನ್, ನಮ್ಮದು ಇಮ್ಯಾಜಿನರಿ ಲೈನ್ಸ್. ನಿಜವಾಗ್ಲೂ ನಾವು ಅರ್ತ್ ಮೇಲೆ ಹೋದರೆ ಇದು ಯಾವುದು ನಮಗೆ ಕಾಣಿಸಲ್ಲ. ಇದೆಲ್ಲ ಯಾಕೆ, ಟು ಲೊಕೇಟ್ ಅ ಪ್ಲೇಸ್ ಆನ್ ದಿ ಅರ್ತ್. ಇಷ್ಟು ದೊಡ್ಡ ಅರ್ತ್ ನೋಡಿ, ಇಷ್ಟು ದೊಡ್ಡ ಅರ್ತಲ್ಲಿ ನಾವು ಯಾವ ಪಾಯಿಂಟಲ್ಲಿ ಇದ್ದೀವಿ ಅಂತ ನಮಗೆ ಗೊತ್ತಾಗಬೇಕು ಅಲ್ವಾ? ಸೊ ಅದಕ್ಕೆ ನಾವು ಈ ಥರ ಪಾಯಿಂಟ್ ಆಫ್ ರೆಫರೆನ್ಸಸ್ನ ಇಟ್ಕೋತಾ ಇದ್ದೀವಿ. ನೀವು ನೋಡ್ಬೋದು, ಇದು ಅರ್ತ್ ಮತ್ತು
ಈ ಹಾಫ್ ನೋಡಿ, ಇದು ಈಕ್ವೇಟರ್ ಅಂತ ಇದೆ ಇಲ್ಲಿ, ಬಿಕಾಸ್ ಇಟ್ ಈಸ್ ಡಿವೈಡಿಂಗ್ ದಿ ಅರ್ತ್ ಇಂಟು 2 ಈಕ್ವಲ್ ಹಾಫ್ಸ್. ಇದು ಒಂದು ಹಾಫ್ ಮತ್ತು ಇದು ಈ ಪಾಯಿಂಟಿಂದ ಕೆಳಗಡೆ ಇನ್ನೊಂದು ಹಾಫ್. ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ನೋಡ್ಬೋದು ಚಿಕ್ಕ ಚಿಕ್ಕ ಗೆರೆ ಹೋಗ್ತಾ ಇದೆ ಗ್ಲೋಬ್ ಮೇಲೆ. ಇದನ್ನು ನಾವು ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಅರ್ಥ ಆಯಿತು ಅಲ್ವಾ? ಸರಿ, ಮುಂದೆ ನೋಡೋಣ. ಈ ಲ್ಯಾಟಿಟ್ಯೂಡ್ಸ್ ಏನು, ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಈಗ ನೋಡ್ತಾ ಹೋಗೋಣ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ನಿಮಗೆ. ಈ ಈಕ್ವೇಟರು ಯಾವಾಗಲೂ ಇದನ್ನು, ಈ ಲ್ಯಾಟಿಟ್ಯೂಡ್ಸ್ನ ನಾವು ಡಿಗ್ರೀಸಲ್ಲಿ ಮೆಷರ್ ಮಾಡ್ತೀವಿ, ಆಯಿತಾ? ಮತ್ತು ಇದು ಈ ಪಾಯಿಂಟ್ ಆಫ್ ರೆಫರೆನ್ಸ್, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ರೆಫರೆನ್ಸ್ ಅಂತ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಇದನ್ನು ನಾವು 0 ಡಿಗ್ರಿ ಅಂತ ಇಟ್ಕೋತೀವಿ. ಮತ್ತು ಈ ಒಂದೊಂದೇ ಲ್ಯಾಟಿಟ್ಯೂಡ್ಸ್ ಇಲ್ಲಿ ಇನ್ನು ಚಿಕ್ಕ ಚಿಕ್ಕದಾಗಿ ಹೋಗ್ತಾ ಇದೆ. ಇದನ್ನು ನಾವು 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ ಈ ಥರ ಹೋಗ್ತಾ ಇದ್ಬಿಟ್ಟು ಇಲ್ಲಿಗೆ 90 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಇದೇ ಥರನೇ ಕೆಳಗಡೆಗೂ 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ, 4 ಡಿಗ್ರಿ ಇದೇ ಥರ ಇಲ್ಲಿಗೆ 90 ಡಿಗ್ರಿ ಅಂತ ಹೇಳ್ತೀವಿ. ಸರಿ, ನಿಮಗೆಲ್ಲ ಗೊತ್ತು ಅಲ್ವಾ, ಸರ್ಕಲ್ದು ಎಲ್ಲ ಅರ್ತು 360 ಡಿಗ್ರೀಸ್. ಇನ್ ಟೋಟಲ್ ಎಷ್ಟಿದೆ ಪ್ಯಾರಿಮೀಟರ್ ಆಫ್ ಅರ್ತ್ ಇಸ್ 360 ಡಿಗ್ರೀಸ್. ಆಯ್ತಲ್ಲ? ನಾವು ಈಗ ಈ ಡಿಸ್ಟೆನ್ಸ್ ಇದೆ ಅಲ್ವಾ, ಫ್ರಮ್ ಈಕ್ವೇಟರ್ ಟು ನಾರ್ತ್ ಪೋಲ್, ಇದು 1/4 ಆಫ್ ದಿ ಅರ್ತ್ ಅಂತ ಹೇಳ್ಬೋದಾ? ಹಿಂಗೆ 1/4 ನಾವು ನೋಡ್ತಾ ಹೋಗೋಣ. ನೋಡಿ, ಅರ್ತ್ನ ನಾವು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ಅಂದ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ದಿಸ್ ಆಸ್ ಅ ಪೀಸ್ ಆಫ್ ಕೇಕ್. ಈಗ ಒಂದು ರೌಂಡ್ ಕೇಕ್ ಇದೆ, ನಾವು ಅದನ್ನು 4 ಈಕ್ವಲ್ ಹಾಫ್ಸ್ ಆಗಿ ಡಿವೈಡ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡ್ತೀವಿ, ಮಿಡಲಲ್ಲಿ ಒಂದು ಲೈನ್ ಕಟ್ ಮಾಡ್ತೀವಿ, ಇಲ್ಲೊಂದು ಲೈನ್ ಕಟ್ ಮಾಡ್ತೀವಿ. ಸೊ ಈಗ ನಮ್ಗೆ ಎಷ್ಟು ಪಾರ್ಟ್ ಸಿಕ್ತು? 1, 2, 3, 4 ಅಲ್ವಾ? ಸೊ ಈ ಥರ ಈ ಪಾರ್ಟ್ನ ರಿಮೂವ್ ಮಾಡಿದ್ರೆ ಹೆಂಗಾಗಿರುತ್ತೆ ನೋಡಿ. ಇದು ಸೆಕೆಂಡ್ ಪೀಸ್ ಅಂತ ತಿಳ್ಕೊಳ್ಳೋಣ. ಈ ಪೀಸ್ನ ಆಚೆ ತೆಗೆದ್ರೆ ಇದು ಈ ಥರ ಇರುತ್ತೆ ನೋಡಿ. ಇದು ಅರ್ತ್ದು 1/4 ಅಂತ ಹೇಳ್ಬೋದಾ? ಈ ಕೇಕ್ದು 1/4 ಪೀಸ್ ಅಂತ ಹೇಳ್ಬೋದಾ? ನೋಡಿ, ಇದೊಂದು ಹಾಫ್, ಇಲ್ಲಿಂದ ಇಲ್ಲಿಗೆ 1 ಪಾರ್ಟ್, ಇಲ್ಲಿಂದ ಇಲ್ಲಿಗೆ 1 ಪಾರ್ಟ್, ಇಲ್ಲಿಂದ ಇಲ್ಲಿಗೆ 1 ಪಾರ್ಟ್, ಮತ್ತು ಇಲ್ಲಿಂದ ಇಲ್ಲಿಗೆ 1 ಪಾರ್ಟ್. ಸೊ ಇಟ್ ಈಸ್ ಅರ್ತು ಒನ್ ಅರ್ತ್ನ 4 ಆಗಿ ಡಿವೈಡ್ ಮಾಡಿದ್ರೆ ಈ ಪೀಸು ಸಿಗುತ್ತೆ. ಸೊ 1/4 ಅಂತ ಕರಿಬೋದು. ಅರ್ಥ ಆಯಿತು ಅಲ್ವಾ? ಸೊ ನಿಮಗೆ ಡೌಟ್ ಬರ್ಬೋದು, ಯಾಕೆ ಬರೀ ಇಲ್ಲಿ 90 ಡಿಗ್ರಿನೇ ಬಂತು ಅಂತ. ಸೊ ನಾವೇನು ಮಾಡ್ತಿದ್ದೀವಿ, ಅರ್ತ್ನ 360 ಡಿಗ್ರಿ ಅಂತ ತಿಳ್ಕೊತೀವಿ ಅಲ್ವಾ. ಒಂದು ಸರ್ಕಲ್ದು ಇದೆಷ್ಟು ಪ್ಯಾರಿಮೀಟರ್? 360 ಡಿಗ್ರೀಸ್. 360 ಡಿಗ್ರಿನ ಡಿವೈಡ್ ಬೈ 4 ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಸ್ವಲ್ಪ ಮ್ಯಾಥಮ್ಯಾಟಿಕಲ್ಲು 90 ಡಿಗ್ರಿ ಸಿಗುತ್ತೆ. ಸೊ ನಾವೇನು ಹೇಳ್ಬೋದು, ಈದರ್ ಆಫ್ ದ ಪೋಲ್ಸ್, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇದೆಯಲ್ಲ, ಅದು ಈಕ್ವೇಟರಿಂದ ನಾರ್ತ್ ಪೋಲು 90 ಡಿಗ್ರೀಸ್ ನಾರ್ತಲ್ಲಿದೆ, ಮತ್ತು ಸೌತ್ ಪೋಲು ಈಕ್ವೇಟರಿಂದ 90 ಡಿಗ್ರೀಸ್ ಸೌತಲ್ಲಿದೆ ಅಂತ ಹೇಳ್ಬೋದಲ್ವಾ. ಸಿ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟು. ಅರ್ತು 360 ಡಿಗ್ರೀಸ್ ಮತ್ತು ಈಕ್ವೇಟರಿಂದ ನಾರ್ತ್ ಪೋಲ್ಗೆ ಇದು ಅರ್ತ್ದು 1/4 ಪಾರ್ಟ್ ಆಗುತ್ತೆ. ಅರ್ಥ ಆಯಿತು ಅಲ್ವಾ? ಇದು ನಾವೀಗ ಕೇಕ್ದು ಎಕ್ಸಾಂಪಲ್ ತೊಗೊಂಡ್ರಿ. ಕನ್ಸಿಡರ್ ದಿಸ್ ಟು ಬಿ ಅ ಫುಲ್ ಕೇಕ್. ಈ ಫುಲ್ ಕೇಕ್ನ 4 ಈಕ್ವಲ್ ಹಾಫ್ಸ್ ಆಗಿ ಡಿವೈಡ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಆಗ ಈ ಪಾರ್ಟ್ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ 1/4 ಆಫ್ ದಿ ಅರ್ತ್ ಆಯಿತು ಅಲ್ವಾ. ಈ 1 ಪೀಸ್ನ ನಾವು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ, ಅದಕ್ಕೆ 1/4. 1/4 ಮಾಡಿದಾಗ ಏನು ಸಿಗುತ್ತೆ ನಮಗೆ? 90 ಡಿಗ್ರಿ ಸಿಗುತ್ತೆ. ಅರ್ಥ ಆಯಿತು ಅಲ್ಲ? ಬಿಕಾಸ್ ಒಂದು ಫುಲ್ ಅರ್ತ್ ಎಷ್ಟಿದೆ? 360 ಡಿಗ್ರೀಸ್ ಇದೆ. ಡಿವೈಡ್ ಬೈ 4 ಮಾಡಿದಾಗ 90 ಡಿಗ್ರಿ ಸಿಗುತ್ತೆ. ಸೊ ನಾರ್ತ್ ಪೋಲು ಈಕ್ವೇಟರಿಂದ 90 ಡಿಗ್ರೀಸ್ ನಾರ್ತ್ ಸೈಡ್ ಇದೆ, ಈಕ್ವೇಟರಿಂದ 90 ಡಿಗ್ರೀಸ್ ಸೌತ್ ಇದ್ರೆ ಅದನ್ನ ಸೌತ್ ಪೋಲ್ ಅಂತ ಕರಿತೀವಿ. ಮತ್ತು ನೀವು ಇನ್ನೊಂದು ತಿಳ್ಕೊಳ್ಬೇಕು. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಇದು 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ, 4 ಡಿಗ್ರಿ ಅಂತ. ಈಗ ಸಪೋಸ್ ನೀವು ನನ್ನ ಕೇಳ್ತೀರಾ, ನೀನು ಎಲ್ಲಿದ್ಯಾ ಅಂತ.
ನಾನು ಈಕ್ವೇಟರಿಂದ 4 ಡಿಗ್ರೀಸ್ ಮೇಲೆ 4 ಡಿಗ್ರೀಸಲ್ಲಿ ಇದ್ದೀನಿ, ಈಕ್ವೇಟರಿಂದ 4 ಡಿಗ್ರೀಸಲ್ಲಿ ಇದ್ದೀನಿ ಅಂತ ಹೇಳ್ತೀನಿ ಅಂದ್ಕೊಳ್ಳಿ. ಆಗ ನಿಮಗೆ ಕನ್ಫ್ಯೂಸ್ ಆಗಲ್ವಾ? ಬಿಕಾಸ್ ಮೇಲೇನೂ 4 ಡಿಗ್ರೀಸ್ ಇದೆ, ಕೆಳಗಡೆನೂ ನೋಡಿ ಮೇಲೇನೂ 1 2 3 4 ಡಿಗ್ರೀಸ್ ಇದೆ, ಕೆಳಗಡೆ ಬಂದ್ರೂ ಅದೂ 4 ಡಿಗ್ರೀಸಲ್ಲಿದೆ. ಸೊ ನೀವು ಯಾವ 4 ಡಿಗ್ರೀಸ್ ಕನ್ಸಿಡರ್ ಮಾಡ್ತೀರಾ? ಮೇಲೆ ಹೋಗ್ತೀರಾ, ಕೆಳಗೆ ಬರ್ತೀರಾ ನನ್ನ ಹುಡ್ಕೋಕ್ಕೆ? ಆಗಲ್ಲ ಅಲ್ವಾ? ಸೊ ಇದು ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಸೊ ಅದಕ್ಕೆ ಈಕ್ವೇಟರಿಂದ ಮೇಲೆ ಯಾವ ಡಿಗ್ರೀಸ್ ಹೋಗ್ತಾ ಇದೆಯೋ ಅದಕ್ಕೆ ನಾವು ಆ ಡಿಗ್ರಿ ಜೊತೆಗೆ ಸಪೋಸ್ ನಾನು 4 ಡಿಗ್ರೀಸ್ ಹೇಳ್ದಲ್ಲ, 4 ಡಿಗ್ರೀಸ್ ನನ್ನ ಜಾಗ ಇದ್ದರೆ 4 ಡಿಗ್ರಿ ನಾರ್ತ್ ಅಂತ ಇದು ಹೇಳ್ಬೋದು, ಮತ್ತು ಇದು 4 ಡಿಗ್ರಿ ಸೌತ್ ಅಂತ ಹೇಳ್ಬೋದು. ಸೊ ಎನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ನಾರ್ದರ್ನ್ ಹೆಮಿಸ್ಫಿಯರ್, ನಾರ್ತ್ ಹೆಮಿಸ್ಫಿಯರ್ ಅಂದರೆ ನಾರ್ತ್ ಪೋಲ್ ಸೈಡು, ಮತ್ತು ಎಸ್ಸು ಸದರ್ನ್ ಹೆಮಿಸ್ಫಿಯರ್, ಈಕ್ವೇಟರಿಂದ ಕೆಳಗಡೆ ಇರೋದಕ್ಕೆ ಸದರ್ನ್ ಹೆಮಿಸ್ಫಿಯರ್ ಹೇಳ್ತಾರೆ ಅಂತ ಕರೆದ್ನಲ್ಲ, ಅದಕ್ಕೆ ಎಸ್ ಅಂತ ನಾವು ಡಿಪಿಕ್ಟ್ ಮಾಡಿದ್ರೆ ಸದರ್ನ್ ಹೆಮಿಸ್ಫಿಯರ್ ಆಗುತ್ತೆ. ಸೊ ಯಾವಾಗ್ಲೂ ನಾವು ಲೊಕೇಶನ್ ಬರೆಯೋವಾಗ ನಾವು ಮೇಲೆ ನಾರ್ತಲ್ಲಿದ್ದೀವ ಸೌತಲ್ಲಿದ್ದೀವ ಅಂತ ಹೇಳಬೇಕು ಅಂದರೆ, ಸಪೋಸ್ ಈಗ ನಾವು ಗ್ಲೋಬ್ ತಗೊಳ್ಳೋಣ. ಈ ಗ್ಲೋಬಲ್ಲಿ ನೋಡಿ ಆಸ್ಟ್ರೇಲಿಯಾ ಎಲ್ಲಿದೆ? ನಾನು ಬರೀ ಏನು ಹೇಳ್ತೀನಿ ಅಂದರೆ ಆಸ್ಟ್ರೇಲಿಯಾದು ಓಕೆ ಸಮ್ ಡಿಗ್ರಿ, ಜಸ್ಟ್ ಇಮ್ಯಾಜಿನ್ ನಾನು ಇದರಲ್ಲಿ ಇನ್ನೊಂದು ಸಮ್ 80 ಡಿಗ್ರೀಸ್ ಅಂತ ಮಾತ್ರ ಹೇಳ್ತೀನಿ ಆಸ್ಟ್ರೇಲಿಯಾದು. ನಾನು ನಾರ್ತಲ್ಲಿದೆಯಾ ಸೌತಲ್ಲಿದೆಯಾ ಅಂದರೆ ಹೇಳಿಲ್ಲ ಅಂದರೆ ನೀವೇನು ಮಾಡ್ತೀರಾ? 80 ಡಿಗ್ರೀಸ್ ಹೋಗ್ಬಿಟ್ಟು ನಾರ್ತಲ್ಲಿ ಹುಡುಕ್ತಾ ಇರ್ತೀರಾ ಅಂದ್ಕೊಳ್ಳಿ. ಎಲ್ಲಿ ನಿಮಗೆಲ್ಲೂ ಆಸ್ಟ್ರೇಲಿಯಾ ಕಾಣಿಸ್ತಾ ಇಲ್ವಲ್ಲ, ಮ್ಯಾಮ್ ನಮಗೆ ಸುಳ್ಳು ಹೇಳಿದ್ರು ಅಂತ ಅನ್ಕೋತೀರಾ. ಬಟ್ ನಾನು ಅಕಸ್ಮಾತ್ ಏನೇಂದ್ರು 80 ಡಿಗ್ರೀಸ್ ಸೌತ್ ಅಂದರೆ ನೀವು ಕರೆಕ್ಟಾಗಿ 80 ಡಿಗ್ರೀಸ್ ಸೌತ್ ಹತ್ರ ಹೋಗ್ಬಿಟ್ಟು ಈ ಫುಲ್ ಲ್ಯಾಟಿಟ್ಯೂಡ್ನ ನೋಡ್ತೀರಾ ಅಲ್ವಾ? ನೋಡಿ ಈ ಥರ ತಿರ್ಗಿಸ್ಬಿಟ್ಟು 80 ಡಿಗ್ರೀಸ್ ಎಲ್ಲಿದೆಯೋ ಅಲ್ಲಿ ನೋಡ್ಕೊಂಡು ಬರ್ತೀರಾ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನೇನು ಹೇಳ್ತೀನಿ, ಲಾಂಜಿಟ್ಯೂಡ್ಸ್ ಬಂದಾಗ ಹೇಳ್ತೀನಿ ನಾನು ನಿಮಗೆ ಅದನ್ನೇನು ಅಂತ. ಸೊ ಈಗ ಅರ್ಥ ಆಯಿತು ಅಲ್ವಾ? ಸೊ ಸದರ್ನ್ ಹೆಮಿಸ್ಫಿಯರ್ ಇದ್ದರೆ ಎಸ್ ಅಂತ ಬರಿಬೇಕು, ನಾರ್ದರ್ನ್ ಹೆಮಿಸ್ಫಿಯರ್ ಎನ್ ಅಂತ ಬರಿಬೇಕು. ಇದೆಲ್ಲ ಯಾಕೆ? ಲೊಕೇಶನ್ ಫೈಂಡ್ ಔಟ್ ಮಾಡೋಕ್ಕೆ, ಎಕ್ಸಾಕ್ಟ್ ಲೊಕೇಶನ್, ಪ್ರಿಸೈಸ್ ಲೊಕೇಶನ್ ಬೇಕು ನಮಗೆ ಅಲ್ವಾ? ಅರ್ಥಲ್ಲಿ ಇಷ್ಟು ದೊಡ್ಡ ಅರ್ಥಲ್ಲಿ ನಮಗೆ ಪ್ರಿಸೈಸ್ ಲೊಕೇಶನ್ ಬೇಕು ಅಂದರೆ ನಾವು ಈ ಥರ ಲ್ಯಾಟಿಟ್ಯೂಡ್ಸ್ನ ಸಹಾಯ ತೊಗೊಳ್ಬೋದು. ಇದನ್ನೇ ನಾವು GPS ಅಲ್ಲಿ ಊಬರ್ ಅವರು, ಓಲಾ ಅವರು ಎಲ್ಲರೂ ಇದನ್ನೇ ಈ ಫಿನಾಮಿನಾ ಮತ್ತು ಈ ಟೆಕ್ನಾಲಜಿನೇ ಯೂಸ್ ಮಾಡಿಕೊಂಡು ಅವರು ಇದು ಮಾಡಿರ್ತಾರೆ. ಸರಿ ಅಲ್ವಾ? ನಮಗೆ ಇಷ್ಟು ಗೊತ್ತಾಯಿತು. ಈಗ ಇದನ್ನು ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಯಾವ್ದ್ಯಾವುದು ಅಂತ ಹೇಳ್ತೀನಿ, ನೋಡ್ತಾ ಹೋಗೋಣ ಬನ್ನಿ.